ಇದಕ್ಕೆ ಬಿಸ್ಕೆಟ್ ಅಂದ್ರೆ ತುಂಬಾ ಇಷ್ಟ. ದಿನಕ್ಕೆ ಏನಿಲ್ಲ ಅಂದ್ರೂ 20 ರೂಪಾಯಿ ಬಿಸ್ಕೆಟ್ ತಿಂತೆ. ಒಂದ್ ದಿನಕ್ಕೆ 20 ರೂಪಾಯಿ ಪಾರ್ಲೇಜಿ ಬಿಸ್ಕೆಟ್ ಕೊಡ್ಲೇಬೇಕು ನಾವು. ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಗೆಲ್ ಬಿಡಲ್ಲ, ಸುಮ್ನೆ ಗುಟ್ರೆ ಆಗ್ತಾ ಇರ್ತದೆ. ಎಲ್ಲೋದ್ರು ಮಂಡ್ಯ ಸುತ್ತು, ಚಿಕ್ಕಮಂಗ್ಳೂರು, ಕಡೂರು, ಸೊಕ್ಕೆ ಸರ್ಜಾ ಬಂದೇ ಇದೆ ಅಂದ್ರೆ ಪಿಚ್ಚಿಗೆ ಆಗ್ತಾ ಇದೀರಾ ಅಂತ 10-15 ಜನ ಫೋನ್ ಮಾಡಿ ಕೇಳ್ತಾರೆ. ಪಾಂಬ್ಲೆನ್ಸ್ ಬಿಟ್ರು ನಮಗೆ ಕೊಡೋಣ, ನಮ್ಗೊಂದು ಕಣ ಕೊಡಿ, ಒಂದು ಪಿಚ್ಚು ಅಂತ ಜನ ಕೇಳ್ತಾರೆ. ರೇಸ್ ಪಿಚ್ಗೆ ಈಗ ಎಲ್ಲ ಕ್ರಿಕೆಟ್ ಆತರ ಸ್ಪೋರ್ಟ್ಸ್ ಮಾಡ್ತಾರಲ್ಲ ಆತರ ಪಾಂಬ್ಲೆನ್ಸ್ ರೇಸ್ ಮಾಡ್ತಾರೆ ಬೇರೆ ಬೇರೆ ಕಡೆ. ಅವಾಗ ಫೋನ್ ಮಾಡಿ ವಿಚಾರಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಲ್ಲಿ ಮಹಾಗಣಪತಿಯ ಜಾತ್ರಾ ಮಹೋತ್ಸವ ನಡೀತಿದೆ. ಅಲ್ಲಿ ಜಾನುವಾರುಗಳ ಜಾತ್ರೆ ನಡೀತಾ ಇದೆ. ನೋಡ್ಬೋದು ನೀವು, ಸುಮಾರು ರೀತಿಯ ತಳಿಯ ಇಲ್ಲಿ ರಾಸುಗಳು ಇದಾವೆ. ನೀವು ಯಾವ ಊರು, ನಿಮ್ಮ ಹೆಸರೇನು? ನಮ್ದು ಶಿರಂಗಲ ಬರುತ್ತೆ, ಹೆಬ್ಬಲೆ ಪಕ್ಕ ಶಿರಂಗಲ. ನಾವು ಇದು ಬಂದ್ಬಿಟ್ಟು ಮಹಾರಾಷ್ಟ್ರದಿಂದ ತಂದಿರೋದು. ಎಷ್ಟು ವರ್ಷದಲ್ಲಿ ತಗೊಬಂದ್ರಿ ಇದು? ನಮ್ಮ ಕರ್ನಾಟಕಕ್ಕೆ ಬಂದು ಒಂದು 12 ವರ್ಷ ಆಗಿದೆ. 12 ವರ್ಷದಿಂದ ಮಹಾರಾಷ್ಟ್ರದಿಂದ ತಗೊಬಂದ್ರ? ಹೌದು. ನೀವೇ ತಗೊಬಂದಿದ್ದ? ನಮ್ಮ ಸ್ನೇಹಿತರು ತಂದಿದ್ದು. ಇವಾಗ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಎಷ್ಟು ಕೊಟ್ಟು ತಗೊಬಂದಿದ್ರಿ? ಆಗ 3-3.5 ಲಕ್ಷ ಕೊಟ್ಟು ತಂದಿರೋದು. ಅವಾಗ 13 ವರ್ಷದ ಹಿಂದೆ. ಇವಾಗ ಎಷ್ಟಕ್ಕೆ ಹೋಗ್ಬೋದು ಇದು? ಇವಾಗ ಒಂದು 2 ಲಕ್ಷ ಹತ್ರ ಹೋಗುತ್ತೆ. ಯಾಕೆ? ಅಂದ್ರೆ ಸ್ವಲ್ಪ ಏಜ್ ಆಗಿದೆ. ಇದೆಷ್ಟು ಪ್ರೈಸ್ ಮಾಡ್ಬೇಕು ಅಷ್ಟೆಲ್ಲ ಪ್ರೈಸ್ ಮಾಡಿದೆ. ಈಗ ಹಂಗೆ ಸುಮ್ನೆ ಯಾರಿಗೋ ಕೊಯ್ಯಕ್ಕೆಲ್ಲ ಕೊಡ್ಬೇಕಲ್ಲ ಅನ್ಬಿಟ್ಟು ನಾವೇ ಸಾಕ್ತಾ ಇದೀವಿ. ಸಾಯ ಗಂಟ ಮನೇಲಿ ಇರ್ಲಿ ಅಂತ ಅಂದ್ಬಿಟ್ಟು. ಈಗ ನೀವು ಹೆಸರನ್ನ ನೀವೇ ಕಟ್ಟಿದ್ದ ಅಥವಾ? ಇಲ್ಲ, ಅದು ಊರು ಬಂದ್ಬಿಟ್ಟು ಅದು ಸೊಕ್ಕೆ ಅಂತ ಹೇಳ್ಬಿಟ್ಟು, ಇದ್ರ ಹೆಸರು ಬಂದ್ಬಿಟ್ಟು ಸರ್ಜಾ ಅಂತ. ಎರಡು ಕಾಂಬಿನೇಷನ್ ಮಾಡಿ ಸೊಕ್ಕೆ ಸರ್ಜಾ ಅಂತ ಹೆಸರು ಕಟ್ಟಿರೋದು. ಈಗ ನೀವು ಎಲ್ಲೆಲ್ಲ ಕಾಂಪೀಟ್ ಮಾಡಿದೆ, ಕಾಂಪೀಟ್ ಕರ್ಕೊಂಡು ಹೋಗ್ತೀವಿ, ರೇಸ್ಗೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಿ. ಎಲ್ಲೆಲ್ಲೆಲ್ಲ ಹೋಗಿದೆ, ಯಾವ್ಯಾವ ರೀತಿ ರೇಸಲ್ಲಿ ಭಾಗವಹಿಸಿದೆ? ಹೊಸದುರ್ಗ ರೈಸ್ ಕಾಂಪೀಟ್ ಮಾಡಿದೀವಿ. ಹೊಸದುರ್ಗ ಹೋದಾಗೆಲ್ಲ ಪ್ರೈಸ್ ಮಾಡೇ ಮಾಡ್ತೀವಿ ನಾವು. ಯಾವ ಇದ್ರಲ್ಲಿ? ಅದು ಜೋಡಿ ಗಾಡಿಲಿ. 70-80 ಜೊತೆ ಎತ್ಕೊಂಡು ಬಂದಿರುತ್ತೆ. ನೈಟ್ ಎಲ್ಲ ಫುಲ್ ರನ್ನಿಂಗ್ ಇರುತ್ತೆ. ಒಂದು 7-8 ರೌಂಡ್ ಹೋಗಿ ಪಾಸ್ ಆಗಬೇಕು, ಫಸ್ಟ್ ಸೆಕೆಂಡ್ ಹೊಡಿಬೇಕು ಅಂತ. ಅಲ್ಲೆಲ್ಲ ಕಾಂಪೀಟ್ ಮಾಡಿದ್ವಿ. ಚಿಕ್ಕಮಂಗ್ಳೂರು, ಕಡೂರು, ಅಜ್ಜಂಪುರ. ಈಗ ಮೊನ್ನೆ 9ನೇ ತಾರೀಕು ಸಾಲಿಗ್ರಾಮದಲ್ಲಿ 3ನೇ ಪ್ರೈಸ್ ಹೊಡೆದಿದ್ದೀವಿ. 10ನೇ ತಾರೀಕು ಮತ್ತೆ ಬರ್ತಿ ಗಾಡಿ 500 kg ಮರಳಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದೀವಿ. ಮತ್ತೆ ಪುನಃ ಫಸ್ಟ್ ಪ್ರೈಸ್ ಎಲ್ಲ ನಂಗೆ ಎತ್ಕೊಂಡಿದೆ. ಪ್ರೈಸ್ ಎಲ್ಲ ತುಂಬಾ ಮಾಡಿದೆ. ಯಾವ ಎಷ್ಟಿದೆ ಪ್ರೈಸು? ಹೆಚ್ಚು ಕಮ್ಮಿ ಇದು ನಮ್ಮ ಸುತ್ತಕ್ಕೆ ಬಂದು ಒಂದು 50-60 ಪ್ರೈಸ್ ಮಾಡಿದೆ. ಫಸ್ಟ್ ಪ್ರೈಸ್ ಒಂದು 5 ಮಾಡಿದೆ. ಇದ್ರ ಅದೃಷ್ಟದಲ್ಲಿ ಫಸ್ಟ್ ಪ್ರೈಸ್ ಎಲ್ಲೂ ಮಾಡಿಲ್ಲ. 3-4 ತುಂಬಾ ಮಾಡಿದೆ. ಜಾಸ್ತಿ. ಈಗ 22ನೇ ತಾರೀಕು ಹೆಬ್ಬಲೆಲ್ಲೂ ಕೂಡ ಕಂಪ್ಲೀಟ್ ಮಾಡ್ತಾ ಇದೀವಿ. ಚಕ್ರ ರೈಸ್ ಮಾಡ್ತಾರೆ ಹೆಬ್ಬಲೆಯಲ್ಲಿ ವರ್ಷ ಅಲ್ಲಿಗೂ ಕೂಡ ಆಗ್ತಾ ಇದೀವಿ. ಇದ್ರಲ್ಲಿ ಬೇರೆ ಇನ್ನೇನು ಭಾಗವಹಿಸಲ್ಲ, ಬರೀ ರೇಸಿಗೋಸ್ಕರನೇ ಇಟ್ಟಿರೋದು. ಈಗ ಬಹಳ ಮುಖ್ಯವಾಗಿ ಒಂದು ಹಸು, ಸಿಂಪಲ್ ಆಗಿರೋ ಒಂದು ಹಸು ಸಾಕ್ಬೇಕು ಅಂತಂದ್ರೆ ತುಂಬಾ ಖರ್ಚಾಗುತ್ತೆ. ಅದಕ್ಕೆ ಏನಾರ ಸ್ಪೆಷಲ್ ಫುಡ್ಗಳನ್ನ ಕೊಡ್ಬೇಕಾಗುತ್ತೆ. ಫುಡ್ ಬೆಳಿಗ್ಗೆ ಒಂದು 2 ಲೀಟರ್ ಹಾಲು ಕೊಡ್ತೀವಿ, 10 ಮೊಟ್ಟೆ ಕೊಡ್ತೀವಿ. ಇನ್ನ ನೈಟು 2 kg ಬೆಂದುಳ್ಳಿ ಕೊಡ್ತೀವಿ. ಇನ್ನ ಬೆಳಿಗ್ಗೆ ತಿಂಡಿ ರವೆ ಬೂಸ, ಕಡಲೆಕಾಯಿ ಹಿಂಡಿ, ಜೋಳದ ಅಂಬ್ಲಿ, ಹುಳ್ಳಿ ನುಚ್ಚು, ಹತ್ತಿ ಬೀಜ, ಈ ತರ ವೆರೈಟಿ. ಮತ್ತೆ ಬಾಳೆಹಣ್ಣು. ಇದಕ್ಕೆ ಬಿಸ್ಕೆಟ್ ಅಂದ್ರೆ ತುಂಬಾ ಇಷ್ಟ. ದಿನಕ್ಕೆ ಏನಿಲ್ಲ ಅಂದ್ರೂ 20 ರೂಪಾಯಿ ಬಿಸ್ಕೆಟ್ ತಿಂತೆ. ಒಂದ್ ದಿನಕ್ಕೆ 20 ರೂಪಾಯಿ ಪಾರ್ಲೇಜಿ ಬಿಸ್ಕೆಟ್ ಕೊಡ್ಲೇಬೇಕು ನಾವು. ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಗೆಲ್ ಬಿಡಲ್ಲ, ಸುಮ್ನೆ ಗುಟ್ರೆ ಆಗ್ತಾ ಇರ್ತದೆ ಆತರ. ಈಗ ಬಿಸ್ಕೆಟ್ ಬೇಕು ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದು ನಾವು ಹಂಗೆ ಇದು ಆಯಕ್ ಬರುತ್ತಲ್ಲ, ಇದೆಲ್ಲ ಕಂಟ್ರೋಲ್ ಮಾಡಕ್ಕೆ ನಾವು ಬಿಸ್ಕೆಟ್ ಏನಾರು ಕೊಟ್ರೆ ನಮ್ ಕಡೆ ಓನರ್ ಬಂದ್ರು ಅಂತ ಕಂಡುಹಿಡಿಯುತ್ತೆ. ನಾವು ಹೋಗಿ ಮನೆ ಹತ್ರ ಬೈಕ್ ನಿಲ್ಸಿದ್ರೆ ಸಾಕು, ಕೊಟ್ಟಿಗೆಲ್ ಎದ್ಬಿಟ್ಟು ಗುಟ್ರೆ ಆಗ್ತಾ ಇರುತ್ತೆ ಬಂದ್ರು ಅಂದ್ಬಿಟ್ಟು. ಅವು ಹೋಗಿ ಒಂದು ಪ್ಯಾಕ್ ಬಿಸ್ಕೆಟ್ ಕೊಡ್ತು ಅಂದ್ರೆ ಫುಲ್ ಸೈಲೆಂಟ್ ಆಗ್ಬಿಡ್ತದೆ. ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಅದಕ್ಕೆ? ಅಂದ್ರೆ ಹಂಗೆ ನಾರ್ಮಲ್ ಆಗಿ ಹೇಳಿದ್ರೆ 1,000 ರೂಪಾಯಿ ಬೇಕು ಒಂದ್ ದಿನಕ್ಕೆ. 1,000 ರೂಪಾಯಿ ಬೇಕು ಒಂದ್ ದಿನಕ್ಕೆ. ಈ ಖರ್ಚೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಅದು ರೈಸ್ ಎಲ್ಲ ಸ್ಪೀಡ್ ಇದೆ. ಬಾಕಿ ಬೇರೆ ಎತ್ತವರು ನಮಗೆ ದುಡ್ಡು ಕೊಟ್ಟು ಹಾಕಿಸ್ಕೋತಾರೆ. ಮತ್ತೆ ಹೋಗಿದ್ ಕಡೆ ಎಲ್ಲ ಪ್ರೈಸ್ ಹೊಡಿತೀವಲ್ಲ, ನಮಗೆ ಇನ್ನೂ ಖುಷಿ ಸಾಕಕ್ಕೆ. ಹೋಗಿದ್ ಕಡೆ ಎಲ್ಲೂ ಸೋತಿಲ್ಲ, ಎಲ್ಲಾ ಕಡೆ ಪ್ರೈಸ್ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ದುಡ್ಡು ಮುಖ್ಯ ಇಲ್ಲ, ಹೆಸರು ಮುಖ್ಯ ಅಷ್ಟೇ. ಎಲ್ಲೋದ್ರು ಮಂಡ್ಯ ಸುತ್ತು, ಚಿಕ್ಕಮಂಗ್ಳೂರು, ಕಡೂರು, ಸೊಕ್ಕೆ ಸರ್ಜಾ ಬಂದೇ ಇದೆ ಅಂದ್ರೆ ಪಿಚ್ಚಿಗೆ ಆಗ್ತಾ ಇದೀರಾ ಅಂತ 10-15 ಜನ ಫೋನ್ ಮಾಡಿ ಕೇಳ್ತಾರೆ. ಪಾಂಬ್ಲೆನ್ಸ್ ಬಿಟ್ರು ನಮಗೆ ಕೊಡೋಣ, ನಮ್ಗೊಂದು ಕಣ ಕೊಡಿ, ಒಂದು ಪಿಚ್ಚು ಅಂತ ಜನ ಕೇಳ್ತಾರೆ. ರೇಸ್ ಪಿಚ್ಗೆ ಈಗ ಎಲ್ಲ ಕ್ರಿಕೆಟ್ ತರ ಪಾಂಬ್ಲೆನ್ಸ್ ರೇಸ್ ಮಾಡ್ತಾರೆ ಬೇರೆ ಬೇರೆ ಕಡೆ. ಅವಾಗ ಫೋನ್ ಮಾಡಿ ವಿಚಾರಿಸ್ತಾರೆ. ಅಂದ್ರೆ ಸೊಕ್ಕೆ ಸರ್ಜಾ ಗೆಲ್ತಾನೆ ಇದರಿಂದ ನಿಮ್ಗೆ ದುಡ್ಡು ಬರುತ್ತೆ, ಅದರಲ್ಲಿ ಮೇಂಟೈನ್ ಮಾಡ್ತೀರಾ? ಹೌದು. ಮತ್ತೆ ಅಲ್ಲೂ ಕ್ಯಾಶ್ ಪ್ರೈಸ್ ಎಲ್ಲ ಇಟ್ಟಿರ್ತಾರೆ, ಅದ್ರಲ್ಲೂ ಪ್ರೈಸ್ ಆಗುತ್ತಲ್ಲ, ಅದ್ರಲ್ಲೂ ಬರುತ್ತೆ ದುಡ್ಡು. ಅದರಿಂದ ನಮ್ಗೆ ಇನ್ನೂ ಸಾಕಕ್ಕೆ ಇನ್ನೂ ಖುಷಿ. ಇದಕ್ಕಿಂತ ಮುಂಚೆ ಇದೇ ಜಾತ್ರೆಯಲ್ಲಿ ಬೀರಾ ಅಂತ ಒಂದು ಎತ್ತಿತ್ತು. ಅದು ಸುಮಾರು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಅದ್ರ ಹೆಸರು, ಬೀರಾ ಅನ್ಬಿಟ್ಟು. ನಮ್ಮ ಹತ್ರ ಬಂದು ಮೈಸೂರಲ್ಲೆಲ್ಲ ಪ್ರೈಸ್ ಮಾಡಿ ಈಗ ಆಂಧ್ರಕ್ಕೆ 1.5 ಲಕ್ಷಕ್ಕೆ ನಾನೇ ಕೊಟ್ಟೆ. ಆಂಧ್ರಕ್ಕೆ ಹೋಗು 3 ಪ್ರೈಸ್ ಮಾಡಿದೆ ಆಂಧ್ರದಲ್ಲೂ. ಸೂಪರ್. ಈಗ ಇದು ಸೆಕೆಂಡ್ ನಿಮ್ಮಲ್ಲಿ ಇದು ನಮ್ಗೆ ನಮ್ಮನೆಗೆ 7ನೇ ಎತ್ತಿದು. ನಾವು 19ನೇ ವರ್ಷದಿಂದಾನು ಎತ್ತು ಕಟ್ತಾ ಇದೀನಿ ನಾನು. ಇದು ನಮ್ಮನೆಗೆ 7ನೇ ಗೂಳಿ. ಇದು ಸಕ್ಕದಾಗಿದೆ. ಸೊಕ್ಕೆ ಸರ್ಜಾ ಅಂತ ಅಂದ್ರೆ ಸೊಕ್ಕೆ ಗ್ರಾಮದಿಂದ, ಅಂದ್ರೆ ಮಹಾರಾಷ್ಟ್ರದಲ್ಲಿ ಸೊಕ್ಕೆ ಅಂತ ಒಂದು ಊರು, ಅಲ್ಲಿಂದ ತಂದಿದ್ದು. ಹಂಗಾಗಿ ಇದು ಸರ್ಜಾ ಅಂತ ಕಟ್ಟಿದ್ರು, ಸರ್ಜಾ ಅಂತ. ಎಷ್ಟು ಏಜ್ ಅಂತ ಹೇಳಿದ್ರಿ? ಏಜ್ ಒಂದು 13 ವರ್ಷ ಆಗಿದೆ. 13 ವರ್ಷ ಆಗಿದೆ. ಅಬ್ಬಾ.